ನಮಸ್ಕಾರ. ಭಾವನಾ ಆರ್ ಗೌಡ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಇತಿಹಾಸದ ಪುಟದಲ್ಲಿ ಅಡಗಿರುವ ಅತ್ಯಂತ ಕುತೂಹಲಕಾರಿ ಹಾಗೆ ಅಷ್ಟೇ ಒಂದು ಕಾಂಟ್ರವರ್ಷಿಯಲ್ ವಿಚಾರವೊಂದನ್ನ ನಿಮ್ಮ ಮುಂದೆ ತಿಳಿಸ್ತೀನಿ. ಜಗತ್ತಿಗೆ ಶಾಂತಿ ಮತ್ತು ಪ್ರೀತಿಯ ಸಂದೇಶ ನೀಡಿದ ಮಹಾನ್ ಚೇತನ ಯೇಸು ಕ್ರಿಸ್ತರಿಗೂ ಭಾರತಕ್ಕೂ ಏನಾದ್ರೂ ಅವಿನಾಭಾವ ಸಂಬಂಧ ಇತ್ತಾ? ಜೆರುಸಲೆಂನಲ್ಲಿ ಶಿಲುಬೆಗೇರಿದ ಜೀಸಸ್ ಅವರ ಸಮಾಧಿ ಇವತ್ತಿಗೂ ಭಾರತದ ಕಾಶ್ಮೀರದಲ್ಲಿದೆಯಾ? ಬೌದ್ಧ ಧರ್ಮದ ಹಸ್ತಪ್ರತಿಗಳಲ್ಲಿ ಮತ್ತು ಭಾರತದ ಪುರಾಣಗಳಲ್ಲಿ ಕ್ರಿಸ್ತನ ಉಲ್ಲೇಖ ಎಲ್ಲಿ ಬರುತ್ತೆ? ಈ ಎಲ್ಲಾ ಮಾಹಿತಿಯನ್ನ ಇವತ್ತು ನಾನು ನಿಮಗೆ ತಿಳಿಸ್ತೀನಿ. ಬೈಬಲ್ನಲ್ಲಿ ಜೀಸಸ್ ಅವರ ಬಾಲ್ಯ ಮತ್ತು ಅವರ 30ನೇ ವಯಸ್ಸಿನ ನಂತರದ ಜೀವನದ ಬಗ್ಗೆ ವಿವರವಾದ ಮಾಹಿತಿ ಇದೆ. ಆದ್ರೆ ಅವರ 13ನೇ ವಯಸ್ಸಿನಿಂದ 29ನೇ ವಯಸ್ಸಿನವರೆಗೆ ಅಂದ್ರೆ ಸುಮಾರು 18 ವರ್ಷಗಳ ಕಾಲ ಅವರು ಎಲ್ಲಿದ್ರು ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟ ಉಲ್ಲೇಖ ಇಲ್ಲ. ಈ ನಿಗೂಢ ಕಾಲಘಟ್ಟವನ್ನೇ ಇತಿಹಾಸಕಾರರು ಮಿಸ್ಸಿಂಗ್ ಇಯರ್ ಅಂತ ಕರೀತಾರೆ. ಏನ್ ಗೊತ್ತಾ, 19ನೇ ಶತಮಾನದಲ್ಲಿ ರಷ್ಯಾದ ಲೇಖಕ ನಿಕೋಲಸ್ ನೋಟಾವಿಚ್ ಲಡಾಖ್ನ ಹಾಮಿಸ್ ಮೊನಾಸ್ಟ್ರಿಕ್ಗೆ ಭೇಟಿ ನೀಡಿರ್ತಾರೆ. ಅಲ್ಲಿನ ಬೌದ್ಧ ಲಮಾಗಳು ಇವರಿಗೆ ಪುರಾತನ ತಾಳೆಗರಿಯನ್ನ ತೋರಿಸ್ತಾರೆ. ಆ ದಾಖಲೆಗಳ ಪ್ರಕಾರ ಯಶುವ ಜೀಸಸ್ ಎಂಬ ಬಾಲಕ ತನ್ನ 13ನೇ ವಯಸ್ಸಿನಲ್ಲಿ ಉನ್ನತ ಜ್ಞಾನದ ಹಸಿವಿನಿಂದ ಭಾರತಕ್ಕೆ ಪಯಣ ಬೆಳೆಸಿರ್ತಾನೆ. ಈ ದಾಖಲೆಗಳ ಪ್ರಕಾರ ಜೀಸಸ್ ಸಿಲ್ಕ್ ರೂಟ್ ಮುಖಾಂತರ ಭಾರತಕ್ಕೆ ಬಂದು ಮೊದಲು ಪೂರಿ ಜಗನ್ನಾಥದಲ್ಲಿ ವೇದ ಉಪನಿಷತ್ತುಗಳನ್ನ ಅಭ್ಯಾಸ ಮಾಡಿದ್ರು. ಅನಂತರ ರಾಜಗೃಹ, ವಾರಣಾಸಿ ಮತ್ತು ನೇಪಾಳದ ಹಿಮಾಲಯದ ತಪ್ಪಲ್ನಲ್ಲಿ ಬೌದ್ಧ ಧರ್ಮದ ತತ್ವಗಳನ್ನ ಅಳವಡಿಸಿಕೊಂಡ್ರು. ಕ್ರಿಸ್ತನ ಬೋಧನೆಗಳಲ್ಲಿ ಕಂಡುಬರುವಂತಹ ಅಹಿಂಸೆ ಮತ್ತು ಕರುಣೆಗೆ ಭಾರತದ ಈ ಮಣ್ಣಿನ ಸಂಪರ್ಕವೇ ಕಾರಣ ಆಗಿರಬಹುದು. ಹಾಗೆ ಇನ್ನೊಂದು ವಿಚಾರ ಏನು ಅಂದ್ರೆ, ಯೇಸು ಕ್ರಿಸ್ತರು ಶಿಲುಬೆಯ ಮೇಲೆ ಮರಣ ಹೊಂದಿದ್ರು, ಅನಂತರ 3ನೇ ದಿನ ಪುನರುತ್ಥಾನಗೊಂಡ್ರು ಅನ್ನುವಂತಹದ್ದು ಒಂದು ಧಾರ್ಮಿಕ ನಂಬಿಕೆ ಇದೆ. ಆದ್ರೆ ಆಧುನಿಕ ಸಂಶೋಧಕರು ಇದಕ್ಕೆ ಒಂದು ವಿಭಿನ್ನ ಲಾಜಿಕ್ ಕೊಡ್ತಾರೆ. ಅದೇನು ಅಂದ್ರೆ, ಸಾಮಾನ್ಯವಾಗಿ ಶಿಲುಬೆಗೆ ಏರಿಸಿದಾಗ ಸಾವು ಸಂಭವಿಸೋಕೆ ಬಹಳ ದಿನಗಳು ಬೇಕಾಗುತ್ತೆ, ಅಂದ್ರೆ ಕೆಲವು ದಿನಗಳು ಬೇಕಾಗುತ್ತೆ. ಆದ್ರೆ ಜೀಸಸ್ ಕೇವಲ 6 ಗಂಟೆಗಳ ಕಾಲ ಮಾತ್ರ ಶಿಲುಬೆಯಲ್ಲಿದ್ರು. ಅವರು ಮರಣ ಹೊಂದಿರಲಿಲ್ಲ, ಬದಲಾಗಿ ಅತೀವ ನಿತ್ರಾಣಗೊಂಡು ಅರೆಜೀವ ಅಂದ್ರೆ ಕೋಮಾ ಸ್ಥಿತಿಯಲ್ಲಿದ್ದಿರಬಹುದು ಅಂತ ಕೆಲವು ವಿಜ್ಞಾನಿಗಳು ವಾದಿಸ್ತಾರೆ. ಅನಂತರ ಏನು ಅಂದ್ರೆ, ಶಿಲುಬೆಯಿಂದ ಇಳಿಸಿದ ನಂತರ ಅನುಯಾಯಿಗಳ ಕೈಯಿಂದ ಆರೈಕೆ ಮಾಡಿಸ್ಕೊಂಡು ಅನಂತರ ಚೇತರಿಸಿಕೊಂಡಂತಹ ಜೀಸಸ್ ಶತ್ರುಗಳ ಕಣ್ಣಿನಿಂದ ತಪ್ಪಿಸಿಕೊಳ್ಳೋಕೆ ಜೆರುಸಲೆಂ ತೊರೆದು ತಮಗೆ ಪರಿಚಯವಿದ್ದ ಭಾರತದತ್ತ ಮತ್ತೆ ಮುಖ ಮಾಡಿದ್ರು ಅನ್ನುವಂತಹ ವಾದ ಕೂಡ ಇದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ, ಜೀಸಸ್ ತಮ್ಮ ಜೀವನದ ಅಂತಿಮ ದಿನಗಳನ್ನ ಶಾಂತಿಯ ಬೀಡು ಕಾಶ್ಮೀರದಲ್ಲಿ ಕಳೆದ್ರು ಅಂತ ಅನೇಕರು ನಂಬುತ್ತಾರೆ. ಇನ್ನೊಂದು ಮಾಹಿತಿ ಏನ್ ಗೊತ್ತಾ, ಹಿಂದೂಗಳ ಪುರಾತನ 18 ಪುರಾಣಗಳಲ್ಲಿ ಒಂದಾದ ಭವಿಷ್ಯ ಪುರಾಣದಲ್ಲಿ ಒಂದು ಕುತೂಹಲಕಾರಿ ಕಥೆ ಇದೆ. ಅದೇನು ಅಂದ್ರೆ, ಕಾಶ್ಮೀರದ ಶಾಲಿವಾಹನ ಮಹಾರಾಜ ಹಿಮಾಲಯದಲ್ಲಿ ಬಿಳಿ ವಸ್ತ್ರಧಾರಿ ದಿವ್ಯ ಪುರುಷನನ್ನ ಭೇಟಿಯಾಗ್ತಾನೆ. ಆ ಪುರುಷ ತನ್ನನ್ನ ಈಸಾ ಮಸೀಹ ಅಂತ ಕರೆದುಕೊಳ್ತಾನೆ ಹಾಗೂ ತಾನು ಕನ್ಯೆಯ ಗರ್ಭದಿಂದ ಜನಿಸಿದವನು ಅಂತ ಹೇಳ್ತಾನೆ. ಇನ್ನೊಂದು ವಿಚಾರ ಏನು ಅಂದ್ರೆ, ಶ್ರೀನಗರದ ಹಳೆಯ ಬಡಾವಣೆಯಲ್ಲಿ ಯೂಸ ಆಸಫ್ ಎಂಬುವವರ ಸಮಾಧಿ ಇದೆ. ವಿಶೇಷ ಏನು ಅಂದ್ರೆ, ಸ್ಥಳೀಯ ಮುಸ್ಲಿಂ ಸಂತರ ಸಮಾಧಿಗಳಿಗಿಂತ ಅದೊಂದು ಸ್ವಲ್ಪ ವಿಭಿನ್ನವಾಗಿದೆ. ಇದು ಯಹೂದಿ ಸಂಪ್ರದಾಯದಂತೆ ಪೂರ್ವ ಪಶ್ಚಿಮವಾಗಿ ನಿರ್ಮಿಸಲ್ಪಟ್ಟಿದೆ. ಅಲ್ಲಿನ ಕಲ್ಲಿನ ಮೇಲೆ ಪಾದದ ಗುರುತುಗಳಿದಾವೆ. ಅವುಗಳಲ್ಲಿ ಶಿಲುಬೆಗೇರಿಸಿದಾಗ ಉಂಟಾದ ಗಾಯದ ಗುರುತುಗಳನ್ನ ಹೋಲುವಂತಹ ಕೆತ್ತನೆಗಳಿದೆ. ಆದ್ರೆ ಇಷ್ಟೆಲ್ಲ ಪುರಾವೆಗಳು ಇದ್ರೂ ಕೂಡ ಕ್ರೈಸ್ತ ಮಿಷನರಿಗಳು ಮತ್ತು ಸಂಪ್ರದಾಯವಾದಿಗಳು ಈ ವಾದವನ್ನ ಸಂಪೂರ್ಣವಾಗಿ ತಿರಸ್ಕರಿಸ್ತಾರೆ. ಯಾಕೆ ಅಂದ್ರೆ, ಇದು ಕ್ರೈಸ್ತ ಧರ್ಮದ ಮೂಲ ನಂಬಿಕೆಯಾದ ಪುನರುತ್ಥಾನ ಮತ್ತು ಸ್ವರ್ಗಾರೋಹಣಕ್ಕೆ ಪೆಟ್ಟು ನೀಡುತ್ತೆ. ಆದ್ರೆ ಇಂದಿನ ವಿಜ್ಞಾನದ ಯುಗದಲ್ಲಿ ಕೇವಲ ಒಂದು DNA ಪರೀಕ್ಷೆಯ ಮೂಲಕ ಕಾಶ್ಮೀರದ ಆ ಸಮಾಧಿಯ ರಹಸ್ಯವನ್ನ ನಾವು ಭೇದಿಸಬಹುದು. ಒಂದು ವೇಳೆ ಇದು ಸಾಬೀತಾದ್ರೆ ಇಡೀ ಜಗತ್ತಿನ ಇತಿಹಾಸವೇ ಬದಲಾಗಬಹುದು ಮತ್ತು ಭಾರತದ ಆಧ್ಯಾತ್ಮಿಕ ಶಕ್ತಿ ಜಗತ್ತಿಗೆ ಮತ್ತೊಮ್ಮೆ ಸಾಬೀತಾಗುತ್ತೆ.
ಯೇಸು ಕ್ರಿಸ್ತರ ಈ ಅಜ್ಞಾತ ಪಯಣ ಮತ್ತು ಭಾರತದ ಸಂಪರ್ಕದ ಬಗ್ಗೆ ಎಷ್ಟೇ ಪುರಾವೆಗಳಿದ್ರೂ ಕೂಡ ಇದು ಇಂದಿಗೂ ಇತಿಹಾಸದ ಒಂದು ದೊಡ್ಡ ರಹಸ್ಯ ಆಗಿ ಉಳಿದುಬಿಟ್ಟಿದೆ. ನಿಮ್ಮ ಪ್ರಕಾರ ಜೀಸಸ್ ಭಾರತಕ್ಕೆ ಬಂದಿದ್ರ? ಆ ಸಮಾಧಿ ನಿಜಕ್ಕೂ ಯಾರದ್ದು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಜೈ ಹಿಂದ್, ವಂದೇ ಭಾರತ ಮಾತರಂ.